ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಜೂನ್ 26ರ ನಂತರ ವೃಷಭ ರಾಶಿಯವರ ಭವಿಷ್ಯ ಹೇಗಿರಲಿದೆ? ಈ ಜೂನ್ ತಿಂಗಳಿನಲ್ಲಿ ಉಂಟಾದಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ವೃಷಭ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ? ಅದರಲ್ಲೂ ಈ ರಾಶಿಯವರ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಈ ರಾಶಿಯವರು ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಈ ಜುಲೈ ಮೊದಲ ವಾರದಲ್ಲೂ ಕೂಡ ಏನೆಲ್ಲ ಬದಲಾವಣೆಗಳನ್ನು ಈ ರಾಶಿಯವರು ಕಂಡಿದ್ದೀರಿ ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ ಆಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಜೂನ್ 2026 ಈ ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳನ್ನು ತರ್ತಾ ಬಂದಿದೆ, ಜೂನ್ 26ರ ನಂತರ ಏನೆಲ್ಲ ಸಕಾರಾತ್ಮಕ ಬದಲಾವಣೆಗಳು ಈ ರಾಶಿಯವರಿಗೆ ಇರಲಿದೆ ಎಂಬುದನ್ನು ಒಂದೊಂದಾಗಿ ನೋಡ್ತಾ ಬರೋಣ. ಹೌದು ಸ್ನೇಹಿತರೆ, ವೃಷಭ ರಾಶಿಯವರಿಗೆ ಈ ಜೂನ್ ತಿಂಗಳು ಅತ್ಯಂತ ಕ್ರಿಯಾಶೀಲ ಮತ್ತು ಅನುಕೂಲಕರವಾದಂತಹ ತಿಂಗಳಾಗಿತ್ತು. ಈ ತಿಂಗಳಿನಲ್ಲಿ ಬರೋಬ್ಬರಿ 5 ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸ್ತಾ ಬಂದಿದೆ. ನಿಮ್ಮ ಲಾಭಸ್ಥಾನವಾದ 11ನೇ ಮನೆಯಲ್ಲಿರ್ತಕ್ಕಂತಹ ಶನಿಯು ಸ್ಥಿರ ಬೆಂಬಲದೊಂದಿಗೆ, ಹಾಗೆ ಜೂನ್ ಮೊದಲ ವಾರದಲ್ಲಿ 3ನೇ ಮನೆಯಲ್ಲಿ ಗುರುವಿನ ಪ್ರವೇಶವೂ ಆಗಿ ನಿಮ್ಮ ಪ್ರಯತ್ನಗಳಿಗೆ ಭವ್ಯವಾದಂತಹ ಶಕ್ತಿಯನ್ನು ಗುರು ಪ್ರವೇಶವು ನಿಮಗೆ ತರಲಿದೆ. ಅದರಲ್ಲೂ 2ನೇ ವಾರದಲ್ಲಿ ಸೂರ್ಯ ಮತ್ತು ಬುಧರ ಸಕಾರಾತ್ಮಕ ಸಂಯೋಜನೆಗಳು ನಿಮಗೆ ಆರ್ಥಿಕ ಸ್ಥಿತಿಯನ್ನು ಇನ್ನಷ್ಟು ಬಲಪಡಿಸ್ತಾ ಬಂದಿದೆ. ಜೂನ್ 21ರಂದೆಯೇ ಮಂಗಳನು ಕೂಡ ನಿಮ್ಮ ಜನ್ಮರಾಶಿಯನ್ನು ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣ ನಿಮ್ಮ ದೈಹಿಕ ಚೈತನ್ಯದೊಂದಿಗೆ ಕಿರಿಕಿರಿಯೂ ಕೂಡ ಈ ಟೈಮ್ನಲ್ಲಿ ಹೆಚ್ಚಾಗಿರ್ಬೋದು. ಪ್ರಶಾಂತವಾದಂತಹ ಮನಸ್ಸನ್ನು ಈ ರಾಶಿಯವರು ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ಹಾಗೆ ಈ ತಿಂಗಳು ಅಸಾಧಾರಣವಾದಂತಹ ಸಾಧನೆಯನ್ನು ಮಾಡಲು ಕೂಡ ಈ ರಾಶಿಯವರಿಗೆ ಬಹಳಷ್ಟು ಅನುಭವವನ್ನು ಮಾಡಿಕೊಡ್ತಾ ಬರ್ತದೆ ಅಂತಲೇ ಹೇಳ್ಬೋದು. ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ವೃಷಭ ರಾಶಿಯವರಿಗೆ ಇರತಕ್ಕಂತಹ ಪ್ರಮುಖ ಗ್ರಹ ಸಂಚಾರಗಳೇನು, ಅವುಗಳ ಪ್ರಭಾವ ಹೇಗಿರಲಿದೆ ಎನ್ನುವುದರ ವಿಚಾರಕ್ಕೆ ಬರೋದಾದ್ರೆ, ಮೊದಲನೇದಾಗಿ ಗುರು ಗ್ರಹದ ವಿಚಾರಕ್ಕೆ ಬಂದ್ಬಿಡೋಣ ಸ್ನೇಹಿತರೆ. 3ನೇ ಮನೆಯ ಉಚ್ಚ ಸ್ಥಾನದಲ್ಲಿ ಜೂನ್ 2ರಂದು ಕಟಕ ರಾಶಿಗೆ ಪ್ರವೇಶವನ್ನು ಆಲ್ರೆಡಿ ಮಾಡಿರತಕ್ಕಂತಹ ಗುರುವು ಈ ರಾಶಿಯವರ ಜೀವನದಲ್ಲಿ ಧೈರ್ಯ ಮತ್ತು ಪರಾಕ್ರಮವನ್ನು ಹೆಚ್ಚಿಸಲಿದ್ದಾರೆ. ಒಳ ಹುಟ್ಟಿದವರೊಂದಿಗೆ ಗಾಢವಾದಂತಹ ಬಾಂಧವ್ಯ ಮತ್ತು ಕಿರು ಪ್ರಯಾಣಗಳ ಮೂಲಕ ಆರ್ಥಿಕ ಧನ ಲಾಭವನ್ನು ಕೂಡ ತರಲಿದ್ದಾರೆ. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, 2 ಮತ್ತು 3ನೇ ಮನೆಯಲ್ಲಿ ಶುಕ್ರನು ಈ ತಿಂಗಳು ಸಂಚಾರವನ್ನು ಮಾಡಲಿದ್ದು, ಜೂನ್ 8ರವರೆಗೆ 2ನೇ ಮನೆಯಲ್ಲಿ ಆರ್ಥಿಕ ಆಕರ್ಷಣೆಗಳನ್ನು ಶುಕ್ರನು ತರಲಿದ್ರೆ, ಅದಾದ ನಂತರ 3ನೇ ಮನೆಯ ಉಚ್ಚ ಸ್ಥಾನದಲ್ಲಿ ಗುರುವಿನೊಂದಿಗೆ ಸೇರಿಕೊಂಡು ಕಲೆ ಮತ್ತು ಸಂತೋಷವನ್ನು ಈ ರಾಶಿಯವರಿಗೆ ತರಲಿದ್ದಾರೆ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, 1 ಮತ್ತು 2ನೇ ಮನೆಯಲ್ಲಿ ಸೂರ್ಯನು ಈ ತಿಂಗಳು ಸಂಚಾರವನ್ನು ಮಾಡಲಿದ್ದು, ಜೂನ್ 15ರವರೆಗೆ ನಿಮ್ಮ ಜನ್ಮ ರಾಶಿಯಲ್ಲಿ ಸೂರ್ಯನು ಸಂಚಾರವನ್ನು ಮಾಡಲಿದ್ದು, ಅನಂತರ 2ನೇ ಮನೆಗೆ ಸ್ಥಳಾಂತರಗೊಂಡು ಅಧಿಕಾರಯುತವಾದಂತಹ ಮಾತುಗಾರಿಕೆ ಮತ್ತು ಆಸ್ತಿಗಳ ಮೂಲಕ ಆದಾಯವನ್ನು ಕೂಡ ಸೂರ್ಯನ ಸಂಚಾರವು ಈ ರಾಶಿಯವರಿಗೆ ತರಲಿದೆ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, 2 ಮತ್ತು 3ನೇ ಮನೆಯಲ್ಲಿ ಬುಧನು ಈ ತಿಂಗಳಿನಲ್ಲಿ ಸಂಚಾರವನ್ನು ಮಾಡಿರೋ ಕಾರಣ ಈ ರಾಶಿಯವರ ಜೀವನದಲ್ಲಿ ವ್ಯಾಪಾರ ವಿಸ್ತರಣೆಯನ್ನು ಕಂಡಿರ್ತೀರಿ. ಹಾಗೆ ಅಸಾಧಾರಣವಾದಂತಹ ಸಂವಹನ ಕೌಶಲ್ಯವನ್ನು ಕೂಡ ಈ ರಾಶಿಯವರು ಕಂಡಿರಲಿದ್ದೀರಿ ಅಂತಲೇ ಹೇಳ್ಬೋದು. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, 12 ಮತ್ತು 1ನೇ ಮನೆಯಲ್ಲಿ ಮಂಗಳನೇ ಈ ತಿಂಗಳಿನಲ್ಲಿ ಸಂಚಾರವನ್ನು ಮಾಡಲಿದ್ದು, ಜೂನ್ 21ರವರೆಗೆ 12ನೇ ಮನೆಯಲ್ಲಿ ಖರ್ಚುಗಳು ಮತ್ತು ನಿದ್ರಾಹೀನತೆಯ ವಿಚಾರದಲ್ಲಿ ಮಂಗಳನ ಪ್ರಭಾವ ಉಂಟಾದರೆ, ಅದಾದ ನಂತರ ನಿಮ್ಮ ಜನ್ಮ ರಾಶಿಯಲ್ಲಿ ಅಪಾರ ದೈಹಿಕ ಚೈತನ್ಯದ ಜೊತೆಗೆ ಅತಿಯಾದಂತಹ ಕೋಪವನ್ನು ಕೂಡ ಮಂಗಳನ ಸಂಚಾರವು ಈ ಮುಂದಿನ ಸಂಚಾರದ ಸಮಯದಲ್ಲಿ ಮಾಡಲಿದೆ. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ, 11ನೇ ಮನೆಯ ಮೀನ ರಾಶಿಯಲ್ಲಿ ಯಥಸ್ಥಿತಿಯಲ್ಲಿ ಇರತಕ್ಕಂತಹ ಶನಿಯು ಲಾಭಸ್ಥಾನದಲ್ಲಿ ಅತ್ಯಂತ ಅನುಕೂಲಕರ ಯೋಗಕಾರಕನಾಗಿರುವ ಶನಿಯು ವೃತ್ತಿಪರ ಸ್ಥಿರತೆ ಮತ್ತು ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಮತ್ತು ಹಿರಿಯರ ಬೆಂಬಲವನ್ನು ಕೂಡ ಖಚಿತಪಡಿಸಲಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ರಾಶಿಯವರಿಗೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಈ ಜೂನ್ 26ರ ನಂತರ ಅಂತ ನೋಡ್ತಾ ಬರೋದಾದರೆ, ಲಾಭಸ್ಥಾನವಾದಂತಹ 11ನೇ ಮನೆಯಲ್ಲಿ
ಬಲವಾಗಿ ನಿಂತಿರತಕ್ಕಂತಹ ನಿಮ್ಮ ವೃತ್ತಿಯ ಅಧಿಪತಿ ಶನಿಯು ನಿಮಗೆ ಶಕ್ತಿಯುತ ರಕ್ಷಣಾ ಕವಚದಂತೆ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ. ಅದರಲ್ಲೂ ಈ ಜೂನ್ ತಿಂಗಳ ಮೊದಲ ವಾರದಲ್ಲಿಯೇ 3ನೇ ಮನೆಗೆ ಉಚ್ಚ ಸ್ಥಾನದಲ್ಲಿ ಗುರುವಿನ ಪ್ರವೇಶವೂ ಕೂಡ ಉಂಟಾಗುವ ಕಾರಣ ನಿಮ್ಮ ವೃತ್ತಿಪರ ದಕ್ಷತೆಯನ್ನು ಇದು ಗಣನೀಯವಾಗಿ ಹೆಚ್ಚಿಸಲಿದೆ. ನೀವು ಪ್ರಸ್ತುತಪಡಿಸುವಂತಹ ಹೊಸ ಉಪಕ್ರಮಗಳನ್ನು ಮೇಲಾಧಿಕಾರಿಗಳು ಮೆಚ್ಚಿಕೊಳ್ತಾ ಹೋಗ್ತಾರೆ. ಅಧಿಕೃತ ಕೆಲಸಗಳಿಗಾಗಿ ಕೈಗೊಳ್ಳುವಂತಹ ಪ್ರಯಾಣಗಳು ಯಶಸ್ವಿ ಫಲಿತಾಂಶಗಳನ್ನು ಕೂಡ ಈ ರಾಶಿಯವರಿಗೆ ನೀಡಲಿದೆ. ಜೂನ್ 15ರವರೆಗೆ ಸೂರ್ಯನು ನಿಮ್ಮ ಜನ್ಮ ರಾಶಿಯಲ್ಲಿಯೇ ಇರುವುದರಿಂದ ಕೆಲಸದ ಸ್ಥಳದಲ್ಲಿ ನಿಮ್ಮ ಅಧಿಕಾರವನ್ನು ಕಾಪಾಡಿಕೊಳ್ಳಲು ಸಹಾಯವನ್ನು ಕೂಡ ಮಾಡಲಿದೆ. ಆದರೂ ನೀವು ದರ್ಪದ ಸ್ವಭಾವವನ್ನು ಪ್ರದರ್ಶಿಸುವುದರಿಂದ ಬಹಳಷ್ಟು ದೂರವಿರಬೇಕು. ಜೂನ್ 15ರ ನಂತರ ಸೂರ್ಯನು 2ನೇ ಮನೆಗೆ ಬದಲಾದಾಗ ನಿಮ್ಮ ಅತ್ಯುತ್ತಮವಾದ ಪ್ರಸ್ತುತಿ ಕೌಶಲ್ಯಗಳನ್ನು ಬಳಸಿಕೊಂಡು ಹೊಸ ಯೋಜನೆಯನ್ನು ಕೂಡ ಈ ರಾಶಿಯವರು ರೂಪಿಸಲಿದ್ದೀರಿ. ಸಂವಹನ ಕೇಂದ್ರಿತ ವೃತ್ತಿಗಳಲ್ಲಿ ಉದ್ಯೋಗದಲ್ಲಿ ಇರುವವರಿಗೆ ತಿಂಗಳ 2ನೇ ವಾರದ ನಂತರ ಉನ್ನತ ಮಟ್ಟದ ಪ್ರಗತಿಯನ್ನು ಕೂಡ ಕಾಣ್ತಾ ಬರ್ತೀರಿ. ಅದರಲ್ಲೂ ಈ ಜೂನ್ 26ರ ನಂತರ ಈ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಸಾಕಷ್ಟು ಒಳ್ಳೆಯ ಫಲಿತಾಂಶಗಳೇ ಸಿಗಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರು ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗವನ್ನು ಮಾಡ್ತಿದ್ರೆ ವ್ಯಾಪಾರಸ್ಥರಿಗೆ ಈ ಜೂನ್ ತಿಂಗಳು ಅತ್ಯಂತ ಅನುಕೂಲಕರವಾದಂತಹ ತಿಂಗಳಾಗಿತ್ತು. ನಿಮ್ಮ ಲಾಭಾಧಿಪತಿಯಾದಂತಹ ಗುರು 3ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರುವ ಕಾರಣ ನಿಮ್ಮ ವೃತ್ತಿಪರ ನೆಟ್ವರ್ಕ್ ಅದ್ಭುತವಾಗಿ ವಿಸ್ತರಿಸಲಿದೆ. ಏಜೆನ್ಸಿಗಳಿರ್ಬೋದು, ಸಾಮಾಜಿಕ ಮಾಧ್ಯಮ, ಉದ್ಯಮಗಳು, ಪ್ರಕಾಶನ ಸಂಸ್ಥೆಗಳು, ಟ್ರಾವೆಲ್ಸ್ ಅಥವಾ ಬ್ರೋಕರೇಜ್ ವ್ಯವಹಾರಗಳಲ್ಲಿ ನಿರ್ವಹಿಸುತ್ತಿರುವವರಿಗೆ ಲಾಭದಾಯಕ ಹೊಸ ಗ್ರಾಹಕರನ್ನು ಯಶಸ್ವಿಯಾಗಿ ಆಕರ್ಷಿಸಲಿದೆ. ಅದರಲ್ಲೂ ಜೂನ್ 8ರಂದೆಯೇ ನಿಮ್ಮ ರಾಶಿಯಾಧಿಪತಿಯಾದಂತಹ ಶುಕ್ರನು ಕೂಡ 3ನೇ ಮನೆಗೆ ಪ್ರವೇಶವನ್ನು ಮಾಡಿ ಉಚ್ಚ ಸ್ಥಾನದಲ್ಲಿ ಗುರುವಿನೊಂದಿಗೆ ಸೇರುವ ಕಾರಣ ಕಲಾವಿದರು ಮತ್ತು ವಿನ್ಯಾಸಕರಿಗೆ ಅಪಾರವಾದಂತಹ ಮನ್ನಣೆ ಮತ್ತು ಲಾಭ ದೊರಕಲಿದೆ. ನಿಮ್ಮ ವ್ಯಾಪಾರ ಸ್ಥಾನದ 7ನೇ ಮನೆಯ ಅಧಿಪತಿ ಮಂಗಳನು ಜೂನ್ 21ರವರೆಗೆ 12ನೇ ಮನೆಯಲ್ಲಿ ಇರೋದರಿಂದ ಸಾಗರೋತ್ತರ ಅಥವಾ ದೂರದ ವಾಣಿಜ್ಯ ವಹಿವಾಟುಗಳಲ್ಲಿ ಹೆಚ್ಚಿನ ಖರ್ಚುಗಳು ಕೂಡ ಕಾಣಬಹುದು. ಹಾಗೆ ಅದರಿಂದ ಬಹಳ ಮುನ್ನೆಚ್ಚರಿಕೆಯನ್ನು ವಹಿಸುವುದು ಕೂಡ ಈ ರಾಶಿಯವರಿಗೆ ಬಹಳ ಅವಶ್ಯಕ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರ ಆರ್ಥಿಕ ಸ್ಥಿತಿ ಮತ್ತು ಸಂಪತ್ತಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಆರ್ಥಿಕವಾಗಿ ಈ ಅವಧಿಯು ಸಂತೋಷಕರವಾದಂತಹ ಬದಲಾವಣೆಗಳನ್ನು ಈ ರಾಶಿಯವರಿಗೆ ತರಲಿದ್ದು, ಅದರಲ್ಲೂ ಈ ತಿಂಗಳ ಆರಂಭದಲ್ಲಿಯೇ 12ನೇ ಮನೆಯಲ್ಲಿರ್ತಕ್ಕಂತಹ ಮಂಗಳನಿಂದಾಗಿ ಅನಿರೀಕ್ಷಿತ ಖರ್ಚುಗಳನ್ನು ಕೂಡ ಕಂಡಿರ್ತೀರಿ. ನಿಮ್ಮ 2ನೇ ಮನೆಯ ಅಧಿಪತಿ ಬುಧನು ಜೂನ್ 22ರವರೆಗೆ ತನ್ನದೇ ಆದ ರಾಶಿಯಲ್ಲಿ ಇರುವುದರಿಂದ ನಿಮ್ಮ ನಿಯಮಿತ ಆದಾಯದ ಮೂಲಗಳು ಹೆಚ್ಚು ಸ್ಥಿರವಾಗಿ ಇರಲಿದೆ. ಇದಲ್ಲದೆ ಜೂನ್ 15ರಂದು ಸೂರ್ಯನು ನಿಮ್ಮ 2ನೇ ಮನೆಗೆ ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣ ಈ ಜೂನ್ 26ರ ನಂತರವೂ ಕೂಡ ನಿಮಗೆ ಆರ್ಥಿಕ ಬಲವು ಇದು ಹೆಚ್ಚು ಮಾಡಲಿದೆ. ಪೂರ್ವಜರ ಆಸ್ತಿಗಳು ಅಥವಾ ಸರ್ಕಾರಿ ಸಂಬಂಧಪಟ್ಟಂತಹ ಕೆಲಸಗಳಿಂದ ನೀವು ಹೆಚ್ಚು ಆರ್ಥಿಕ ಧನಲಾಭಗಳನ್ನು ಕಾಣಲಿದ್ದೀರಿ. ನಿಮ್ಮ ಸಂವಹನ ಶೈಲಿಗೆ ಮಾರು ಹೋಗಿ ಜನರು ಆರ್ಥಿಕ ಸಹಾಯವನ್ನು ನೀಡಲು ಮುಂದೆ ಬರಲಿದ್ದಾರೆ. ಅದರಲ್ಲೂ 2ನೇ ವಾರದ ನಂತರ ದೀರ್ಘಕಾಲದ ಸಾಲಗಳನ್ನು ತೀರಿಸಲು ಹೇಳಿ ಮಾಡಿಸಿದಂತಹ ತಿಂಗಳು ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದರೆ, ಆರೋಗ್ಯದ ವಿಚಾರದಲ್ಲಿ ವಿಭಿನ್ನ 2 ಹಂತಗಳನ್ನು ನೀವು ನೋಡಿರ್ತೀರಿ. ಏಕೆಂದರೆ ಜೂನ್ 22ರವರೆಗೆ ನಿಮ್ಮ 12ನೇ ಮನೆಯಲ್ಲಿ ಮಂಗಳನ ಸಂಚಾರ ಉಂಟಾಗುವ ಕಾರಣ ನಿದ್ರಾಹೀನತೆ, ಆಯಾಸ ಅಥವಾ ಪಾದಗಳು ಮತ್ತು ಕಣಕಾಲುಗಳಿಗೆ ಸಂಬಂಧಪಟ್ಟಂತಹ ನೋವುಗಳಿಗೆ ಇದು ಕಾರಣವಾಗಬಹುದು. ಅದರಲ್ಲೂ ಜೂನ್ 21ರಂದು ಮಂಗಳನು ನಿಮ್ಮ ಜನ್ಮ ರಾಶಿಗೆ ಕಾಲಿಡುತ್ತಿದ್ದಂತೆ ಈ ಆಲಸ್ಯವು ಕಣ್ಮರೆಯಾಗಿ ಹೆಚ್ಚಿನ ದೈಹಿಕ ಶಕ್ತಿಯನ್ನು ಕೂಡ ತರಲಿದೆ. ಅದೇ ಸಮಯದಲ್ಲಿ ದೇಹದ ಉಷ್ಣತೆಯು ಕೂಡ ಹೆಚ್ಚಾಗಬಹುದು. ಇದು ಕಣ್ಣುಗಳಲ್ಲಿ ಹುರಿ, ರಕ್ತದೊತ್ತಡದಲ್ಲಿ ಏರಿಳಿತಗಳು ಅಥವಾ ತೀವ್ರವಾದಂತಹ ಕೋಪಕ್ಕೆ ಕಾರಣವಾಗಬಹುದು. ಜೂನ್ 15ರವರೆಗೆ ಸೂರ್ಯನು ಕೂಡ ನಿಮ್ಮ ರಾಶಿಯಲ್ಲಿ ಇರುವುದರಿಂದ ಉಷ್ಣತೆಯನ್ನು ಇದು ಹೆಚ್ಚಿಸಲಿದೆ. ಹೀಗಾಗಿ ಜಂಕ್ ಫುಡ್ನಿಂದ ದೂರವಿರುವುದು ಮತ್ತು ಸಾಕಷ್ಟು ವಿಶ್ರಾಂತಿಯನ್ನು ಪಡೆಯುವುದು ಕೂಡ ಈ ರಾಶಿಯವರಿಗೆ ಅವಶ್ಯಕತೆ ಇರಲಿದೆ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ಕೌಟುಂಬಿಕ ಸಂಬಂಧಗಳು ಅತ್ಯಂತ ಸಕಾರಾತ್ಮಕವಾದಂತಹ ತಿರುವನ್ನು ಈ ರಾಶಿಯವರಿಗೆ ನೀಡಲಿದೆ. ನಿಮ್ಮ 3ನೇ ಮನೆಯ ಮೂಲಕ ಉಚ್ಚ ಸ್ಥಾನದಲ್ಲಿ ಗುರು ಮತ್ತು ಶುಕ್ರರ ಸಂಚಾರವು ಒಡಹುಟ್ಟಿದವರೊಂದಿಗಿನ ನಿಮ್ಮ ಬಾಂಧವ್ಯವನ್ನು ಗಮನಾರ್ಹವಾಗಿ ಬಲಪಡಿಸಲಿದೆ. ನಿಮ್ಮ ಬೆಳವಣಿಗೆ ಮತ್ತು ಪ್ರಗತಿಯನ್ನು ಅವರು ಸಕ್ರಿಯವಾಗಿ ಕೊಡುಗೆಯನ್ನು ನೀಡಲಿದ್ದಾರೆ. ಇನ್ನು ಈ ರಾಶಿಯವರು ಎಚ್ಚರವಹಿಸಬೇಕಾದಂತಹ ಪ್ರಮುಖ ಅಂಶ ಏನಂದರೆ, ಜೂನ್ 15ರ ನಂತರ 2ನೇ ಮನೆಯಲ್ಲಿ ಸೂರ್ಯ, ಜೂನ್ 21ರ ನಂತರ ಜನ್ಮ ರಾಶಿಯಲ್ಲಿ ಮಂಗಳನ ಪ್ರಭಾವ ಆಲ್ರೆಡಿ ಉಂಟಾಗಿರುವ ಕಾರಣ ನಿಮ್ಮ ನಡವಳಿಕೆಯಲ್ಲಿ ದರ್ಪದ ಮನೋಭಾವ ಕೂಡ ಕಂಡುಬರ್ಬೋದು. ನಾನು ಹೇಳಿದ್ದೇ ನಡೆಯಬೇಕು ಎಂಬ ಹಠಮಾರಿ ನಿಲುವು ಮನೆಯಲ್ಲಿನ ಸಣ್ಣ ಪುಟ್ಟ ಚರ್ಚೆಗಳಿಗೆ ಸಂಗಾತಿಯೊಂದಿಗೆ ತೀವ್ರವಾದಂತಹ ವಾದ ವಿವಾದಗಳನ್ನು ತಿರುಗಿಸಬಹುದು.
ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು, ನಿಮ್ಮ ವೈವಾಹಿಕ ಜೀವನವನ್ನು ಸಂಪೂರ್ಣವಾಗಿ ಶಾಂತವಾಗಿರಿಸುವುದು ಕೂಡ ಈ ರಾಶಿಯವರಿಗೆ ಬಹಳ ಅವಶ್ಯಕ ಅಂತಲೇ ಹೇಳ್ಬೋದು. ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ, ನಿಮ್ಮ ವಿದ್ಯೆಯ ಅಧಿಪತಿಯಾಗಿರ್ತಕ್ಕಂತಹ ಬುಧನು ಜೂನ್ 22ರವರೆಗೆ ತನ್ನದೇ ಆದ ರಾಶಿಯಲ್ಲಿ ಇರುವುದು ಮತ್ತು ಉಚ್ಚ ಸ್ಥಾನದಲ್ಲಿ ಗುರುವು 3ನೇ ಮನೆಯಲ್ಲಿ ಇರುವುದರಿಂದ ವಿದ್ಯಾರ್ಥಿಗಳು ಅತ್ಯುತ್ತಮ ಗ್ರಹಣ ಸಾಮರ್ಥ್ಯವನ್ನು ಅನುಭವಿಸಲಿದ್ದೀರಿ. ಸಂದರ್ಶನಗಳಿಗೆ ಹಾಜರಾಗುವವರಿಗೆ ಅಥವಾ ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗವಹಿಸುವವರಿಗೆ ಈ ತಿಂಗಳು ದೊಡ್ಡ ಯಶಸ್ಸನ್ನು ನೀಡಲಿದೆ. ಕ್ರೀಡಾಪಟುಗಳು ಜೂನ್ 21ರ ನಂತರ ಅದ್ಭುತವಾದಂತಹ ಪ್ರದರ್ಶನವನ್ನು ಕೂಡ ಈ ರಾಶಿಯವರಿಗೆ ನೀಡಲಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಈ ಜೂನ್ ತಿಂಗಳ 26ರ ನಂತರ ಈ ವೃಷಭ ರಾಶಿಯವರು ಕಂಡಿದ್ದೀರಿ. ಇನ್ನು 12ನೇ ಮನೆಯಲ್ಲಿ ಇರ್ತಕ್ಕಂತಹ ಮಂಗಳನಿಂದ ಉಂಟಾಗುವ ವಿಪರೀತ ಖರ್ಚುಗಳನ್ನು ತಡೆಯಲು ಮತ್ತು ಈ ತಿಂಗಳ ಅಂತ್ಯದಲ್ಲಿ ಉಂಟಾಗುವ ಕೋಪವನ್ನು ಶಮನ ಮಾಡಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ. ಮೊದಲನೇದಾಗಿ, ಮಂಗಳನು ಜೂನ್ 21ರವರೆಗೆ 12ನೇ ಮನೆಯಲ್ಲಿ ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣ ನಿದ್ರೆಯ ಸಮಸ್ಯೆಗಳು ಮತ್ತು ಮಾನಸಿಕ ಆತಂಕಗಳನ್ನು ತೊಡೆದು ಹಾಕಲು ಪ್ರತಿ ದಿನ ರಾತ್ರಿ ಹನುಮಾನ್ ಚಾಲಿಸವನ್ನು ಪಠಿಸ್ತಾ ಬನ್ನಿ. 2ನೇ ಮನೆಯಲ್ಲಿ ಇರ್ತಕ್ಕಂತಹ ಸೂರ್ಯನಿಂದಾಗಿ ನಿಮ್ಮ ಮಾತುಗಳು ಕಠಿಣವಾಗುವುದನ್ನು ತಡೆಯಲು ಬೆಳಗ್ಗೆ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡಿ ಮತ್ತು ಓಂ ಆದಿತ್ಯಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ. ನಿಮ್ಮ 3ನೇ ಮನೆಯಲ್ಲಿರ್ತಕ್ಕಂತಹ ಉಚ್ಚ ಸ್ಥಾನದಲ್ಲಿ ಗುರುವಿನ ಸಂಪೂರ್ಣ ಕೃಪೆಯನ್ನು ಪಡೆಯಲು ಪ್ರತಿ ಗುರುವಾರ ದತ್ತಾತ್ರೇಯ ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ಪ್ರಸಾದವಾಗಿ ಹಂಚ್ತಾ ಬನ್ನಿ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಂಡಿದ್ದೀರಿ. ಹಾಗೆ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿದೆ ಅಂತಲೇ ಹೇಳ್ಬೋದು. ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ, ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಇಟ್ಟು ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ. ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ, ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುತ್ತಾ ಬನ್ನಿ ಸ್ನೇಹಿತರೆ. ಹಾಗೆ ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ, ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಂಡಿದ್ದೀನಿ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.